ವೆರಿ ನೈಸ್, ವೆರಿ ನೈಸ್. आजा शाम होने आई मौसम मेरे अंगड़ाई, आजा शाम होने आई मौसम मेरे अंगड़ाई, तो किस बात की है लड़ाई, चल मैं आई तू चल मैं ಮಂದಾರವೇ ಅರಳುತ್ತಿದೆ ಚಿತ್ತಾರವ ಬರೆಯುತ್ತಿದೆ, ಮಂದಾರವೇ ಅರಳುತ್ತಿದೆ ಚಿತ್ತಾರವ ಬರೆಯುತ್ತಿದೆ, ಅರಿಯಲಿ ಹೋಗಿ ಅರಳುತ್ತಿದೆ ಚಿತ್ತಾರವ ಬರೆಯುತ್ತಿದೆ. ವೆರಿ ನೈಸ್ ಅಲ್ಲ, ಬ್ಯೂಟಿಫುಲ್. ಯಾರಿವು? ನಾನಾ ಈ ಊರಿನ ಕೋಟಾಧೀಶ್ವರ ಭೂಪತಿಯ ಸ್ನೇಹಿತ ಸಂಗ್ರಾಮ್. ವಾಟ್ ಈಸ್ ಯುವರ್ ಸ್ವೀಟ್ ನೇಮ್? ನನ್ನ ಹೆಸರು ನಿಶಾ ಅಂತ. ಅದಿಲ್ಲಿ ನೀವೇಕೆ ಇಲ್ಲಿಗೆ ಬಂದಿದ್ದೀರಾ? ನಿಶಾ, ಒಂಟಿ ಜಿಂಕೆ ಮೇಯುತ್ತಿರುವ ಜಾಗದಲ್ಲಿ ಬೇಟೆಯಾಡಲು ಹುಲಿ ಬರುವುದು ತಪ್ಪ ನಿಶಾ? ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ? ನಿನ್ನಂತ ಸುಂದರ ಚಂದುಳ್ಳ ಚೆಲುವೆ ಒಂಟಿಯಾಗಿ ಯಾರು ಇಲ್ಲದ ಈ ಸಮಯದಲ್ಲಿ ಸಿಕ್ಕರೆ ಸಿಗಲಾರದ ಹಣ್ಣು ಸಿಕ್ಕಿದಷ್ಟೇ ಸಂತೋಷ. ಆ ಹಣ್ಣನ್ನು ಕಚ್ಚಿ ತಿನ್ನಲಾರದೆ ಬಿಡುವುದಿಲ್ಲ ಈ ಶೂರ ಸಂಗ್ರಾಮ. ಏನೋ ರಾಕ್ಷಸ, ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಾ? ನಾನು ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ನೀನ್ ಯಾರಾದ್ರೆ ನನಗೇನು ನಿಶಾ? ಹಸಿದು ಬಂದ ಹುಲಿ ಈ ಹುಲಿಗೆ ಈ ನಿನ್ನ ದೇಹವನ್ನು ಕೊಟ್ಟು ಸುಖ ಕೊಡುವ. ಓ ಚಾಂಡಾಲ, ನನ್ನ ಮೈ ಮುಟ್ಟೋ ಯೋಗ್ಯತೆ ನಿನಗಿಲ್ಲ ಅಂದ ಮೇಲೆ ನನಗೆ ಬಾ ಅಂತ ಹೇಳ್ತೀಯ? ನೀನೊಬ್ಬ ಹಾದರಿಗೆ ಹುಟ್ಟಿರ್ಬೇಕು. ನನ್ನ ತಾಯಿಗೆ ಬೈತೇನಲ್ಲ ಸೂಳೆ. ಸೋಳೆ ನಾನಲ್ವೋ ಮಗನ, ನಾನು ಗರತಿ, ಗರತಿ ಹೆಣ್ಣು. ಏನು ಗರತಿ? ನಿನ್ನ ಹಾಗೆ ಸೋಗು ಮಾಡಿ ರಾಗ ಹಾಡಿ ಜಾಗ ಸಟ್ ಮಾಡಿ ಗೆಳೆಯನ್ನು ಕರೆದುಕೊಂಡು ಮಲೆಗೆ ಬರುವ ರಂಡೇರಷ್ಟಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ. ಅಣ್ಣನಿಗೆ ಬುದ್ಧಿ ಕೊಟ್ಟು ಬರ್ತೇನಂತ ತಂದೆ ತಾಯಿಗೆ ಸುಳ್ಳು ಹೇಳಿ ಮಿಣ್ಣನಿಗೆ ಫೋನ್ ಮಾಡಿ ಕರೆಸಿ ಹಳ್ಳ ಕೊಳ್ಳದಲ್ಲಿ ಮಲಗಿ ಬರುವ ಕೈಯಾಳಿಗೆ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡ ಅದೆಷ್ಟೇ ಪ್ರೀತಿಯಿಂದ ನೋಡಿಕೊಂಡರು ಗಂಡನ ಬಾಯಿಗೆ ಕೊಂಡೆ ಹಾಕಿ ಮಿಣ್ಣನಿಗೆ ಉಂಡ ತಿರ್ಸೋ ರಂಡೆ ಆಗ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ, ಬಾ ಬೇಗನೆ ಬಂದು ನನ್ನ ಆಸೆ ತೀರಿಸು. ಪರಸ್ತ್ರೀಯರಿಗೆ ಈ ರೀತಿ ಹೀಯಾಳಿಸಿ ಮಾತಾಡ್ತಾ ಇದೆಯಲ್ಲ, ಮೊದಲು ಮರ್ಯಾದೆ ಕೊಟ್ಟು ಮಾತನಾಡೋದನ್ನು ಕಲಿ. ಏನು ಮರ್ಯಾದೆ? ಮರ್ಯಾದೆ ಎಂಬ ಮೂರಕ್ಷರದ ಕಲೆಗೆ ಬೆಲೆ ಕೊಡುವ ನಾನಾಗಿದ್ದರೆ ಇಂಥ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ ನಿಶಾ. ನೋಡು
ಶಾಪ. ನನ್ನ ಕಾಮದ ಪಿತ್ತ ನೆತ್ತಿಗೆ ಏರುವ ಮುಂಚೆ ನೀವೊಂದು ಮುತ್ತು ಕೊಟ್ಟರೆ ಸರಿ. ಇಲ್ಲದಿದ್ದರೆ ನಿಂತೆಲ್ಲ ನಿನ್ನ ಬೆತ್ತಲ ಮಾಡಿ ನಿನ್ನ ಬಾಳು ಕತ್ತಲ ಕೋಣೆಯಲ್ಲಿ ನೂಕಲಿಲ್ಲ. ನನ್ನ ಹೆಸರು ಸೀಗದ ಸಂಗ್ರಾಮನೇ ಅಲ್ಲ. ಬೇಡ ಸಂಗ್ರಾಮ್, ನನ್ನನ್ನೇನ್ ಮಾಡ್ಬೇಡ. ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಬೇಡ ಅನ್ಬೇಡ ನಿಶಾ, ಬಿಸಿ ರಕ್ತ ತಣ್ಣಗಾದ್ರೆ ಮಜಾ ಇರಲ್ಲ. ಬೇಡ, ನನ್ನನ್ನೇನ್ ಮಾಡ್ಬೇಡ ಪ್ಲೀಸ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅಕ್ಕಿನ ಇಂಥ ಸುಂದರ ಸಮಯದಲ್ಲಿ ಅಡ್ಡಿಯಾದ ಅಡಬುರ್ಗಿ ನನ್ನ ಮಗನೇ, ಸುಮ್ಮನೆ ಹೊರಟು ಹೋದ್ರೆ ಸರಿ. ಇಲ್ಲಿಲ್ಲ ನಿನ್ನ ಅಡ್ಡ ಕತ್ತರಿಸಿ ಬಿಡ್ತೇನೆ. ಮುಚ್ಚಲೇ ಬಾಯಿ. ಒಂಟಿ ಹಣ್ಣು ಸಿಕ್ಕಳೆಂದು ಬಲಾತ್ಕಾರ ಮಾಡಲು ಹೊಂಟಿ ಅಲ್ಲ. ಈಗ ತೋರಿಸು ನಿನ್ನ ಬಲಾತ್ಕಾರವನ್ನು. ಲೇ ಬಚ್ಚ, ಈ ಸಂಗ್ರಾಮನ ಗಂಡಸ್ಥ ನೋಡಿದವರು ಈ ಸೂರ ಸಂಗ್ರಾಮನ ಕೈಯಲ್ಲಿ ಷಂಡರಾಗ ಬಿಟ್ಟಿದ್ದಾರೆ ಅದೆಷ್ಟೋ ಜನ. ನಿನಗೂ ಕೂಡ ಅದೇ ಗತಿಯಾದೀತು, ಎಚ್ಚರ. ಏನು ಈ ಹೆಣ್ಣಿನ ಬಗ್ಗೆ ನೀನು ಅಷ್ಟೊಂದು ಮಾತಾಡ್ತಿದ್ಯಲ್ಲ, ಇವಳೇನು ನೀನು ಇಟ್ಕೊಂಡವನ ಇಲ್ಲ ಕಟ್ಕೊಂಡವನ? ಎರಡನ್ನು ಮೀರಿದವನು. ಶಿವರಾಜ್, ಅಂದರೆ ನೀನು ಈ ಊರಿಗೆ ಧರ್ಮಾಧಿಕಾರಿಯಾದ ಆ ದೇವರಾಜನ ತಮ್ಮ. ನೋಡು ಶಿವರಾಜ್, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಾನು ಈ ಪ್ರಚಂಡ ರಾವಣನನ್ನು ಎದುರು ಹಾಕಿಕೊಳ್ಳಬೇಡ. ಈ ಊರಿಗೆ ದೇವರ ಎನಿಸಿಕೊಂಡವನ ತಮ್ಮ ನಾನು. ನೀ ಯಾವ ಲೆಕ್ಕಲೇ ನನಗೆ ಕುತ್ತೆ? ಆ ದಾರಿ ದೀಪವನ್ನೇ ಹೇಗೆ ಆರಿಸಬೇಕು ಎಂಬುದು ಈ ಸಂಗ್ರಾಮನಿಗೆ ಚೆನ್ನಾಗಿ ಗೊತ್ತು. ಚಂದುಳ್ಳ ಚಲಿವೆ, ಇದು ಇಷ್ಟಕ್ಕೆ ಮುಗಿಯಿತು ಅಂತ ತಿಳಿದುಕೊಳ್ಳಬೇಡ. ಮುಂದೊಂದು ದಿನ ನಿನ್ನನ್ನು ಅನುಭವಿಸೇ ಬಿಡಲಾರೆ. ನಾನೇನು ಬರ್ತೇನೆ. ಶಿವರಾಜ್, ಇವನ್ ಯಾರು? ಈ ಊರಿನ ಭಂಡ ಭೂಪತಿಯ ಫ್ರೆಂಡ್. ಓಹೋ, ಇವನು ದೇವರಾಜನ ತಮ್ಮ ಇರಬೇಕು. ಅಂದಮೇಲೆ ಶೆಟ್ಟಿ ಅವರು ಹೇಳಿದ ಹಾಗೆ ಇವನ ಕೈಯಿಂದ ನನ್ನ ಕೋಳಿಗೆ ತಾಳಿ ಕಟ್ಟಿಸ್ಕೊಳ್ಳಲೇಬೇಕು. ನಿಶಾ, ಏನು ವಿಚಾರ ಮಾಡ್ತಾ ಇದೀಯಾ? ಏನಿಲ್ಲ, ಈ ನಮ್ಮ ಹಳ್ಳಿಯಲ್ಲಿ ಇಂಥ ಜನರು ಇರ್ತಾರೆ. ಶ್ರೇಷ್ಠರು ಎಲ್ಲೂ ಇರುತ್ತಾರೆ, ಭಂಡರು ಅಲ್ಲೇ ಇದ್ದೇ ಇರುತ್ತಾರೆ. ನಿಶಾ, ನೀನು ಈ ಕಡೆ. ಕಾಲೇಜ್ ಮುಗಿಸ್ಕೊಂಡು ನಾನು ಮನೆಗೆ ಹೋದೆ. ತುಂಬಾ ಬೇಸರವಾಯಿತು. ಅದಕ್ಕೆ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದಿಲ್ಲಿ ನಿನ್ನ SI ನೌಕರಿ ಏನಾಯ್ತು? ಹೌದು ನಿಶಾ, ಅಣ್ಣಂದಿರ ಧೈರ್ಯದಿಂದ ನನ್ನ ತಂದೆ ತಾಯಿಯನ್ನು ಇದು ಶಿವಲಾಲನ ಆಶೀರ್ವಾದದಿಂದ ನಾನು SI ಸ್ಥಾನದಲ್ಲಿ ಇದ್ದೇನೆ. ಯಾಕೆ ನಿಶಾ, ನಿನ್ನ ಮುಖದಲ್ಲಿ ಬೇರೆ ಕಳೆನ ಚೇಂಜ್ ಆಗಿದೆ? ಇಲ್ವಲ್ಲ, ಹಾಗೇನಿಲ್ಲ. ಆದರೆಂಬ ಮಾತು ಏನಕ್ಕೆ ನಿಶಾ? ನೋಡಿ, ಈ ಹೆಣ್ಣಿಗೆ ನೂರಾರು ಆಸೆಗಳಿರುತ್ತೆ. ಆ ಕಾಮುಕನ ಎದುರುಗಡೆ ನಿಂತು ಇವಳು ನನ್ನ ಪ್ರೇಸಿ ಅಂತ ಹೇಳಿದ್ರಲ್ಲ, ನನ್ಗೆ ತುಂಬಾ ಭಯವಾಯಿತು. ಅದಕ್ಕೇನು ಮಾಡಬೇಕು ನಿಶಾ? ಏನಿಲ್ಲ, ಎಷ್ಟು ದಿನ ಅಂತ ನಾವಿಬ್ರು ಪ್ರೀತಿ ಮಾಡು. ಆದಷ್ಟು ಬೇಗ ಮದುವೆ ಆದ್ರೆ ನಮ್ಮಿಬ್ಬರ ಜೀವನ ತುಂಬಾ ಚೆನ್ನಾಗಿರುತ್ತೆ. ನಿಶಾ, ನಮ್ಮ ಅಣ್ಣಂದರಿಗೆ ಕೇಳಿ ನಾನು ವಿಚಾರ ಮಾಡ್ತೀನಿ. ಅಲ್ಲ ರೀ, ನಮ್ಮನ್ನ ಪ್ರೀತಿ ಮಾಡುವಾಗ ಒಂದು ಮಾತು ಹೇಳ್ತೀರಾ, ಪ್ರೀತಿ ಮಾಡಿದ್ಮೇಲೆ ಮತ್ತೊಂದು ಮಾತು ಹೇಳ್ತೀರಾ. ಇದೇ ರೀತಿ ಮಾತನಾಡ್ತಾ ನಿಂತ್ರೆ ನಿಜವಾಗ್ಲೂ ನಾನು ಸತ್ತು ಹೋಗ್ತೀನಿ. ನಿಶಾ, ಒಂದು ಮಾತು ನಮ್ಮ ಅಣ್ಣಂದಿರಿಗೆ ಕೇಳಲೇಬೇಕು. ಅಲ್ರಿ, ನನ್ನ ಪ್ರೀತಿ ಮಾಡುವಾಗ ನಿಮ್ಮ ಅಣ್ಣನ ಕೇಳಿದ್ರ, ನನ್ನ ಕೆಣ್ಣಿಗೆ ಮುತ್ತಿಡುವಾಗ ನಿಮ್ಮ ಅಣ್ಣನನ್ನು ಕೇಳಿದ್ರ, ಇರುವಾಗ ಈ ರೀತಿ ನಮ್ಮ ಅಣ್ಣನ ಕೇಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ನಾವಿಬ್ರು ಸೇರಿ ಒಂದು ಡಿಸೈಡ್ ಮಾಡಬೇಕು. ಇಲ್ಲವಾದ್ರೆ
ಖಂಡಿತವಾಗ್ಲೂ ನಾನು ಪ್ರಾಣನ ಬಿಡ್ತೀನಿ. ನಿಶಾ, ಹುಚ್ಚರಂತೆ ಮಾತನಾಡಬೇಡ. ನಾನು ಈಗ ಮದುವೆ ಆಗೋಣ. ಅಬ್ಬಾ, ಹುಚ್ಚೆದ್ದಾಗಿ ನನ್ನ ಮನಸ್ಸಿಗೆ ನೀವು ನನ್ನ ದಾರಿದೀಪ ಆದ್ರಲ್ಲ. ನಿಜವಾಗ್ಲೂ ನನ್ನ ಹೃದಯವನ್ನೇ ಗೆದ್ರಿ. ತುಂಬಾನೇ ಸಂತೋಷವಾಯಿತು. ಸಮುದ್ರದಲ್ಲಿ ಒಂದು ಪ್ರೇಮ ಗೀತೆ ಹಾಡಬಾರದೆ? ಬಂತು ನೈನ